ಶ್ರೀ ಭಗೀರಥ ಸಮುದಾಯ ಭವನ, ಭಗೀರಥ ನಗರ, ಜಾಜೂರು. ನೋಡಿ, ಅರಸೀಕೆರೆ ತಾಲೂಕಿನಲ್ಲೂ ಕೂಡ ಶ್ರೀ ಭಗೀರಥ ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ. ಈ ಭಗೀರಥ ಸಮುದಾಯ ಭವನನ ನೋಡ್ಕೊಂಬರೋಣ ಬನ್ನಿ. ಭಗೀರಥ ಉಪ್ಪಾರ ಟ್ರಸ್ಟ್ ಶ್ರೀ ಭಗೀರಥ ಸಮುದಾಯ ಭವನ ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆಯ ಜಾಜೂರು ಎಂಬ ಗ್ರಾಮದಲ್ಲಿ ಇದೆ. ನಾವಿದ್ದೀವಿ ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ. ಇದು ಏನು ನಿಮಗೆ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಉಪ್ಪಾರ ಸಮುದಾಯ ಭವನ. ನೋಡಿ, ಇಲ್ಲಿ ಕೂಡ ಜಾಜೂರು ಅನ್ನೋ ಗ್ರಾಮದಲ್ಲಿ, ಅಂದರೆ ಸಿಟಿಗೆ ಹತ್ತಿರ ಇರೋಂಥ ಇದು ಉಪ್ಪಾರರ ಭಗೀರಥ ಸಮುದಾಯ ಭವನ. ಬನ್ನಿ, ಈ ಸಮುದಾಯದ ಭವನ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆದಂಥ ಚನ್ನಬಸಪ್ಪನವರಿದ್ದಾರೆ. ಬನ್ನಿ, ಅವರು ಸಮಾಜ ಸಂಘಟನೆ ಬಗ್ಗೆ ಏನು ಹೇಳ್ತಾರೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಹೆಸರು ಚನ್ನಬಸಪ್ಪ ಅಂತ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಉಪ್ಪಾರ ಟ್ರಸ್ಟಿನ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಚನ್ನಬಸಪ್ಪ ಅಂತ. ಈ ಒಂದು ನಮ್ಮ ಸಮಾಜ ಅರಸೀಕೆರೆ ತಾಲೂಕಲ್ಲಿ 44ರಿಂದ 45 ಗ್ರಾಮಗಳಲ್ಲಿ ನಮ್ಮ ಸಮಾಜದ ಕುಲ ಬಾಂಧವರಿದ್ದಾರೆ. ಸುಮಾರು ನಮ್ಮ ಜನಸಂಖ್ಯೆ 10ರಿಂದ 11,000 ಜನಸಂಖ್ಯೆ ಅರಸೀಕೆರೆ ತಾಲೂಕಿನಲ್ಲಿದ್ದು, ನಮ್ಮ ಮತದಾನದ ಒಟ್ಟು ಮತದಾರರು 7,500ರಿಂದ 8,000 ಮತದಾರರ ಸಂಖ್ಯೆ ಇರುತ್ತದೆ ಅರಸೀಕೆರೆಯಲ್ಲಿ. ಈ ಒಂದು ಸಮಾಜವು ನಮಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಲಿಂಗೇಗೌಡರವರು ನಮ್ಮ ಸಮಾಜಕ್ಕೆ, ಸಣ್ಣ ಸಮಾಜವಾದರೂ ಸಹ ನಮಗೆ ತುಂಬ ಆರ್ಥಿಕವಾಗಿ ಈ ಒಂದು ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ಹಾಕಿಸ್ಕೊಟ್ಟು ತಮ್ಮ ಅನುದಾನದಿಂದಲೂ ಈ ಸಮುದಾಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. 2012ರಲ್ಲಿ ಸಮುದಾಯ ಭವನ ನಿರ್ಮಾಣ ಪ್ರಾರಂಭೋತ್ಸವವಾಗಿದ್ದು, ಅಂದಿನ ದಿನಗಳಲ್ಲಿ ಸ್ವಲ್ಪ ಇಲ್ಲಿ ಯಾವುದೇ ಲೇಔಟು ಮತ್ತು ಜನಸಂಖ್ಯೆ ಇಲ್ಲದ ಕಾರಣ ಸ್ವಲ್ಪ 2-3 ವರ್ಷ ಆಳ್ಬಿದ್ದಿದ್ದು. ಮತ್ತು 2024ರಲ್ಲಿ ಮತ್ತೆ ನಮ್ಮ ಜನಪ್ರಿಯ ಶಾಸಕರಂಥ ಶಿವಲಿಂಗೇಗೌಡರವರು ತಮ್ಮ ಅನುದಾನದಿಂದ ಇಲ್ಲಿ ತುಂಬ ಫೆಸಿಲಿಟಿಗಳನ್ನು, ಅಂದರೆ ತುಂಬ ನವೀಕರಣ ಮಾಡಿ ಮತ್ತೆ ಸಮುದಾಯ ಭವನವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಇವಾಗ ನಮ್ಮ ಸಮಾಜಕ್ಕೆ ಮತ್ತು ಬೇರೆ ಸಮಾಜಕ್ಕೂ ಸಹ ನಾವು ಬಾಡಿಗೆ ಮುಖಾಂತರ ಕೊಟ್ಟು ಏನು ಆದಾಯ ಬರುತ್ತೆ ಅದರಿಂದ ಸಮುದಾಯ ಭವನವನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಇಲ್ಲಿ ಮೂಲ ಸೌಕರ್ಯಗಳು ಏನು ಕಡಿಮೆ ಇದೆ, ನಮ್ಮ ಸ್ವಂತ ಖರ್ಚಿನಿಂದ ಇಲ್ಲಿ ಆದಾಯ ಬರುವುದರಿಂದ ಮಾಡ್ಕೊಳ್ತಾ ಇದ್ದೀವಿ. ಮುಂದೆ ಈ ಸಮುದಾಯ ಭವನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿಕೊಂಡು ನಮ್ಮ ಜನಾಂಗಕ್ಕೆ ಹೆಚ್ಚಿನ ರೀತಿ ಅನುಕೂಲವಾಗಲೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಈ ಅರಸೀಕೆರೆ ತಾಲೂಕಿನಲ್ಲಿ ನಮ್ಮ ಉಪ್ಪಾರ ಸಮಾಜದ ಗ್ರಾಮಗಳು ಯಾವ್ಯಾವ ಬರ್ತವೆ, ಎಲ್ಲೆಲ್ಲಿದ್ದಾರೆ ಉಪ್ಪಾರು? ನಮ್ಮ ಅರಸೀಕೆರೆ ತಾಲೂಕಲ್ಲಿ ಸರ್ ಕಸ್ಬಾ ಬಂದ್ಬಿಟ್ಟು ಜಾಜೂರು, ಕಾಟಿಕೆರೆ, ಕೆಲ್ಲಂಗೆರೆ, ಬಂಡಿಹಳ್ಳಿ, ಹೊಸ ಬಂಡಿಹಳ್ಳಿ, ಹಳೆ ಬಂಡಿಹಳ್ಳಿ, ಬೊಮ್ಮೆನಹಳ್ಳಿ, ದಾಸಿಹಳ್ಳಿ ಗ್ರಾಮ, ಬಾಣಾವರ ಹೋಬಳಿನಲ್ಲಿ ಸುಳದಿಮ್ಮನಹಳ್ಳಿ, ಚಿಕ್ಕಣ್ಣನಕೊಪ್ಪಲು, ಜೋಯಿಸ್ರ ಕೊಪ್ಪಲು, ಉಪ್ಪಿನಹಳ್ಳಿ, ಮರಟಗೆರೆ, ಈ ರಂಗನಾಯಕನ ಕೊಪ್ಪಲು ಹಾಗೂ ಕಣ್ಕಟ್ಟೆ ಹೋಬಳಿನಲ್ಲಿ ಕಣ್ಕಟ್ಟೆ ಗ್ರಾಮ, ದಿಬ್ಬೂರು ಕೊಪ್ಪಲು ಮತ್ತು ಹಾಗೆಯೇ ಸಪ್ಪಿನಹಳ್ಳಿ, ಹೊಳಲ್ಕೆರೆ, ಕೇಪಾಳ್ಯ, ಆಮೇಲೆ ಕಾಮಸಮುದ್ರ, ಇದು ಮತ್ತು ಈ ಕಡೆ ಬಂದರೆ ಗಣಸಿ ಹೋಬಳಿನಲ್ಲಿ ಹುಲ್ಲೇಕೆರೆ, ನಾರಮ್ಮನಹಳ್ಳಿ ಈ ಗ್ರಾಮದಲ್ಲಿ ಬರ್ತವೆ. ಮತ್ತು ಈ ಕಡೆ ನಮ್ಮ ಜಾವಗಲ್ ಹೋಬಳಿ ಸೇರಿದಂಥ ನೇರ್ಲಿಗೆ, ಮಲದೇವಿಹಳ್ಳಿ, ಒಟ್ಟು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ 44 ಗ್ರಾಮಗಳಲ್ಲಿ ನಮ್ಮ ಸಮಾಜದ ಕುಲ ಬಾಂಧವರಿದ್ದಾರೆ ಸರ್. ನಮ್ಮ ಸಮಾಜದ ಕಸಬು ಮುಂಚೆ ಉಪ್ಪು ಮಾಡೋದು ಆಗಿತ್ತು, ಮತ್ತು ಕಲ್ಲು ಹೊಡೆಯುವುದು ತುಂಬ ಕಷ್ಟಕರವಾದ ಕೆಲಸಗಳನ್ನು ಮಾಡ್ತಾಯಿದ್ರು. ಆದರೆ ಈಗ ಮುಂದುವರೆದಂಥ ಈ ಯುಗದಲ್ಲಿ ನಮ್ಮ ಸಮಾಜದವರು ಎಲ್ಲ ರಂಗದಲ್ಲೂ, ಅಂದರೆ ಉದ್ದಿಮೆ ಇರ್ಬೋದು, ಆಮೇಲೆ ಒಳ್ಳೊಳ್ಳೆ ನೌಕರಿಲಿ
ಈ ಸರ್ಕಾರಿ ನೌಕರರಾಗಿದ್ದಾರೆ ಹಾಗೂ ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತಾರೆ ಹಾಗೂ ಎಲ್ಲ ರಂಗದಲ್ಲಿ ವ್ಯಾಪಾರ ಇರ್ಬೋದು, ಪ್ರತಿಯೊಂದು ಇದರಲ್ಲಿ ನಮ್ಮ ಸಮಾಜದವರು ಇಂಥದ್ರಲ್ಲಿ ಇಲ್ಲ ಅನ್ನಂಗಿಲ್ಲ, ಎಲ್ಲ ಒಂದು ವೃತ್ತಿನಲ್ಲೂ ಕೆಲಸ ಮಾಡ್ತಾರೆ ಸರ್. ಹಾಗೆ ಹಿಂದೆ ಇದ್ದಂಥ ಒಂದು ಬಡತನ ನಮ್ಮ ಸಮಾಜದಲ್ಲಿ ಇಲ್ಲ. ಆದರೂ ಈಗ ಸ್ವಲ್ಪ ಆರ್ಥಿಕವಾಗಿ ಮುಂದಿರಿದಿದ್ದಾರೆ. ಆದರೂ ಹಳ್ಳಿ ಒಂದು ವಾತಾವರಣದಲ್ಲಿ ಏನಿದ್ದಾರೆ ನಮ್ಮ ಸಮಾಜದವರು, ಅವರು ತುಂಬ ಇನ್ನೂ ಒಂದು ಬಡತನದಲ್ಲೇ ಇದ್ದಾರೆ ಸರ್. ಅವರಿಗೆ ಒಂದು ಆರ್ಥಿಕವಾಗಿ ನಮ್ಮ ಸರ್ಕಾರ ಅವ್ರನ್ನ ಗುರುತಿಸಿ ನಮ್ಮ ಸಮಾಜ ಏನು 7 ಲಕ್ಷ ಅಂತ ತೋರಿಸಿದೆ. ನಮ್ಮ ಸಮಾಜದ ಒಟ್ಟು ಕರ್ನಾಟಕದಲ್ಲಿ 40 ಲಕ್ಷ ಜನಸಂಖ್ಯೆ ಇದೆ. ಇದನ್ನು ಸರ್ಕಾರ ತುಂಬ ತಪ್ಪು ಮಾಹಿತಿ ಕೊಟ್ಟು ಇದರಲ್ಲಿ ನಾನಾ ಥರ ಜಾತಿ ಬರ್ತದೆ ನಮ್ಮ ಇದರಲ್ಲಿ. ಅದರಲ್ಲಿ ಉಪ್ಪಾರ ಅಂತ ಯಾರು ಬರ್ಸಿದ್ದಾರೆ ಆ ಜನಾಂಗವನ್ನು ಮಾತ್ರ ಲೆಕ್ಕಕ್ಕೆ ತೊಗೊಂಡಿದ್ದಾರೆ. ಬೇರೆ ಮೇಲ್ಸಕ್ಕರೆ ಆಮೇಲೆ ತುಪ್ಪದ ಉಪ್ಪಾರ ಈ ಥರ ಏನು ವಿಧಗಳದು ಹೆಚ್ಚು ಕಮ್ಮಿ 40ರಿಂದ 50 ಅಂತ ವಿಧಗಳು ನಮ್ಮ ಸಮಾಜದಲ್ಲಿ ಬರುತ್ತೆ. ಅದನ್ನೆಲ್ಲ ಕೈ ಬಿಟ್ಟಿದ್ದಾರೆ ಸರ್. ಅದನ್ನು ದಯಮಾಡಿ ಮುಂದಿನ ದಿನಗಳಲ್ಲಿ ಏನು ಕೇಂದ್ರ ಸರ್ಕಾರ ನಮ್ಮ ವತಿಯಿಂದ ಮಾಡೋಕ್ಕೆ ಹೊರಟಿದ್ದಾರೋ ಅದರಿಂದ ನಮ್ಮ ಸಮಾಜದವರು ಎಲ್ಲೇ ಒಂದು ನಮ್ಮ ಸಮಾಜದ ಗಣತೆಗೆ ಬಂದಂಥ ಸಮಯದಲ್ಲಿ ಉಪ್ಪಾರ ಅಂತ ಬರೆಸಿ ನಮ್ಮ ಸಮಾಜವನ್ನು ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ತೋರಿಸ್ಬೇಕು ಅಂತ ನಮ್ಮಲ್ಲಿ ಕಳಕಳಿ ಕೇಳ್ತಾ ಇದ್ದೀವಿ ಸರ್.